ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಯಾಕಂತಂದರೆ ನಾನಿವತ್ತು 31 ಡಿಸೆಂಬರ್ 2024 ನೈಟಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನಿಮಗೆ ಹೊಸ ವರ್ಷಕ್ಕೇ ವಿಡಿಯೋ ಬರುತ್ತೆ. ಈ 2024 ಏನು ನಿಮ್ಮ ಲೈಫಲ್ಲಿ ನೋವು ನಲಿವು ಎಲ್ಲ ಏನಿತ್ತೋ ಕಷ್ಟಗಳೆಲ್ಲ ಈ ವರ್ಷ 25 ಬರೋದು ಬೇಡ. ಯಾವಾಗಲೂ ಖುಷಿನೇ ತುಂಬಿರಲಿ. ಬಿಂದಾಸ್ ಆಗಿರಿ, ಹ್ಯಾಪಿ ಆಗಿರಿ. ಹೊಸ ವರ್ಷನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ನಾವು ಕೂಡ ಎಲ್ಲ ಹೋಗ್ತಿಲ್ಲ, ನಾವು ನಮ್ಮ ಫ್ಯಾಮಿಲಿ ಜೊತೆನೇ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀವಿ. ಸೊ ಫ್ಯಾಮಿಲಿ ಅಂದರೆ ನಮ್ಮ ಮನೆಯವರೆಲ್ಲರೂ. ಬಟ್ ವಿಶು ಅವನೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾನೆ, ಅವನೊಬ್ಬ ಮಿಸ್ಸು. ಇನ್ನು ನೋಡೋಣ, ಅಂದರೆ ಪಾರ್ಟಿ ಅಂದರೆ ಮಾಮೂಲಿ. ನ್ಯೂ ಇಯರ್ ಅಂತಂದರೆ ನಾನ್ ವೆಜ್ಜು, ಸಾಂಗು, ಮ್ಯೂಸಿಕ್ಕು, ಡ್ಯಾನ್ಸು, ಅದ್ರ ಜೊತೆ ಗೊತ್ತಲ್ಲ ಲೈಟಾಗಿ ಎಲ್ಲ. ಸೊ ನಮ್ಮನೆ ಅಂತೂ ನಾನ್ ವೆಜ್ ರೆಡಿ ಆಗ್ತಾ ಇದೆ. ಮನೇಲಿ ಯಾರೂ ಇಲ್ಲ ಇವಾಗ ಸದ್ಯಕ್ಕೆ, ನಾನು ಬುಜ್ಜಿ ಇಬ್ಬರಿದ್ದೀವಿ. ನಮ್ಮನೇಲಿ ಇವತ್ತು ಊರಿಂದ ಫಿಶ್ ಬರ್ತಾ ಇದೆ. ಮಮ್ಮಿ ಡ್ಯಾಡಿ ಊರಿಗೆ ಹೋಗಿದ್ದಾರೆ, ಊರಿಂದ ಫಿಶ್ ಬರ್ತಾ ಇದೆ. ಸುನಿಲ್ ಸ್ವಲ್ಪ ಗ್ರಾಸರೀಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ತರೋಕ್ಕೆ ಹೋಗಿದ್ದಾರೆ. ಇನ್ನು ನಾನಿಲ್ಲಿ ಮೀನು ಸಾಂಬಾರ್ಗೆ ಎಲ್ಲ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಹಾಕಿದ್ದೀನಿ, ಅದು ಬೇಯ್ತಾ ಇದೆ. ಇನ್ನು ಫಿಶ್ ಕಬಾಬ್ಗೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಅವರು ಎಗ್ ತಂದಮೇಲೆ ಎಗ್ ಹಾಕಿ ಮಿಕ್ಸ್ ಮಾಡಿ, ಮಮ್ಮಿ ಎಲ್ಲ ಫಿಶ್ ತಂದಮೇಲೆ ಇನ್ನೊಂದು 10 to 15 ಮಿನಿಟಲ್ಲಿ ಎಲ್ಲ ಮನೆಗೆ ಬರ್ತಾರೆ. ಆವಾಗ ಎಲ್ಲನೂ ಮ್ಯಾರಿನೇಟ್ ಮಾಡಿ ಇಡಬೇಕು ಕಂಪ್ಲೀಟಾಗಿ. ಸೊ ನಡೀತಾ ಇದೆ ನನ್ನ ಕೆಲಸ, ನಾನು ಮಾಡ್ತಾ ಇದ್ದೀನಿ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈ ಕಡೆ ಗ್ರೀನ್ ಚಟ್ನಿ ಕೂಡ ಮೆಣಸಿನ್ಕಾಯಿ ಬೇಯ್ತಾ ಇದೆ. ಇನ್ನೇನು ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ನಮ್ಮನೆ ನ್ಯೂ ಇಯರ್ ಸ್ಮಾಲ್ ಸೆಲೆಬ್ರೇಷನ್ ಜೊತೆಗೆ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಫಾರ್ ದಿ ಫಸ್ಟ್ ಟೈಮ್ ಸುನಿಲ್ ನ್ಯೂ ಇಯರ್ಗೆ ನಮ್ಮ ಜೊತೆ ಇರೋದು, ಲೀವಿಗೆ ಬಂದಿರೋದು. ಅದು ಡಿಸೆಂಬರ್ಗೆ ಲೀವಿಗೆ ಬಂದು ಜನವರಿ 1ಗೆ ನಮ್ಮ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ. ಅದು ಇನ್ನೂ ಒಂಥರ ಏನೋ ಖುಷಿ. ನಮ್ಮ ಲೈಫಲ್ಲಿ 2024 ಹೆಂಗಿತ್ತು ಅಂತ ಅಂದರೆ ಚೆನ್ನಾಗಿತ್ತು. ಅದ್ರ ಜೊತೆ ಒಂದಷ್ಟು ನೋವುಗಳು, ಅಂದರೆ ಸಿಕ್ಕಾಪಟ್ಟೆ ನೋವಾಗುವಂಥ ವಿಷಯಗಳು ನಡೀತು. ಆ್ಯಂಡ್ ಲೈಫ್ ಅಂತ ಅಂದಮೇಲೆ ನೋವು ನಲಿವು, ಖುಷಿ, ಸುಖ, ಸಂತೋಷ ಎಲ್ಲನೂ ಇರುತ್ತೆ. ಬಟ್ 2025 ತುಂಬಾ ಚೆನ್ನಾಗಿರ್ಲಪ್ಪ. 2024 ಆಗಿದ್ದಂಥ ಕಹಿ ಘಟನೆಗಳು ಮತ್ತೆ ರಿಪೀಟ್ ಆಗೋದು ಬೇಡ. ಎಲ್ಲರೂ ಚೆನ್ನಾಗಿರಲಿ ಅನ್ನೋದು ಒಂದು ಕೇಳ್ಕೊತಾ ಇರೋದು. ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ವೆಲ್ಕಮ್ ಮಾಡೋಣ 2025ನ, ತುಂಬಾ ಖುಷಿಯಾಗಿ ವೆಲ್ಕಮ್ ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಹಾಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇವಾಗ ನಾವು ಕೇಕ್ ತರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಕೇಕ್ ರೂಮ್ಗೆ ಹೋಗ್ತಾ ಇದ್ವಿ. ಎಷ್ಟು ರಶ್ ಇತ್ತು ಅಂತಂದರೆ ಅಪ್ಪ, ನಾವು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಅಷ್ಟು ರಶ್ ಇರುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು. ನಾವು ಮಿನಿಮಮ್ ಅಂದರೆ ಒಂದು 15 to 20 ಮಿನಿಟ್ ವೆಯ್ಟ್ ಮಾಡಿದ್ದೀವಿ ಒಂದು ಕೇಕ್ನ ತೊಗೊಂಡು ಬರೋದಕ್ಕೆ. ಇದು ತುಂಬಾ ಫೇಮಸ್ ಕೇಕ್ ರೂಮ್ ಬಂದು. ಎಷ್ಟು ಆರ್ಡರ್ಸ್ಗಳು ಬರ್ತಾಯಿತ್ತು ಅಂದರೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ ಕೇಕೆಲ್ಲ. ಹಾಗಾಗಿ ಹೆವಿ ರಶ್ ಇತ್ತು. ಆ ರಶಲ್ಲೂ ನಾವು ಕೇಕ್ನ ತಗೊಂಡು ಇವಾಗ ಏನು ಅನ್ಬೇಕು ಎಲ್ಲ ತಗೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಇನ್ನು ಮನೇಲಿ ಎಲ್ಲ ರೆಡಿ ಆದಮೇಲೆ ನಾವೆಲ್ಲರೂ ರೆಡಿಯಾಗಿ ಕೇಕೆಲ್ಲ ಕಟ್ ಮಾಡೋದಕ್ಕೆ ಎಲ್ಲ ವೆಯ್ಟಿಂಗಲ್ಲಿದ್ದೀವಿ. ಬಟ್ ಇವಾಗ ಇನ್ನು 9:30 ಟೈಮು, ಇನ್ನು ಟೈಮ್ ಇದೆ. ಸೊ ನಮಗೇನು ಅಂತಂದರೆ ಫಸ್ಟು ಡಿನ್ನರೆಲ್ಲ ಮುಗಿಸಿ ಆಮೇಲೆ 12 o'clockಗೆ ಕೇಕ್ ಕಟ್ಟಿರೋದು. ಅಷ್ಟರಲ್ಲಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬುಜ್ಜಿ ಅವರಪ್ಪ ಇಬ್ಬರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಫುಲ್ DJ ಸಾಂಗ್ಸ್ ಎಲ್ಲ ಹಾಕ್ಕೊಂಡು. ಯಾಕೆ ಅಂತಂದರೆ ಬುಜ್ಜಿಗಾಗಲಿ ಸುನಿಲ್ಗಾಗಲಿ ಇದು ಫಸ್ಟ್ ನ್ಯೂ ಇಯರ್ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸುನಿಲ್ ಏನಿಲ್ಲ ಅಂತಂದರೆ ನಮ್ಮ ಮನೇಲಿ ಈ ಥರ ಎಲ್ಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ನಾರ್ಮಲ್ ಡೇಸ್ ಅಲ್ವ, ನಮಗೆ ನ್ಯೂ ಇಯರ್ ಎಲ್ಲ ಏನು ಸೆಲೆಬ್ರೇಟ್ ಮಾಡಲೇಬೇಕು ಅಂತ ನೆಸೆಸಿಟಿ ಇಲ್ಲ ಅನ್ನೋ ಥರ. ಬಟ್ ಸುನಿಲ್ ಅವ್ರು ಇದ್ದಿದ್ದರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಖುಷಿ ಕೂಡ ಆಯಿತು. ಲೈಫಲ್ಲಿ ಒಂದು ಎಂಜಾಯ್ಮೆಂಟ್, ಇದು ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂಥ ನ್ಯೂ ಇಯರ್. ಯಾಕಂದರೆ 2025 ತುಂಬಾ ಚೆನ್ನಾಗಿ ಶುರು ಆಗ್ತಾ ಇದೆ, ವೆಲ್ಕಮ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಅದು ಸುನಿಲ್ ಇರೋದು ಇನ್ನೂ ಚೆನ್ನಾಗಿದೆ, ಒಂಥರ ಇದೇ ಹ್ಯಾಪಿನೆಸ್ ಇಡೀ ವರ್ಷ ಪೂರ್ತಿ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ. ಸೊ ನಾವೊಂದು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಬುಜ್ಜಿ ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಅವನಿಗೆ ಡ್ಯಾನ್ಸ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ಫಾಸ್ಟ್ ಸಾಂಗ್ DJ ಸಾಂಗ್ಸ್ ಎಲ್ಲ ಹಾಕಿದ್ವಿ ಅಂತ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾನೆ. ನಾವು ಮೈಸೂರಿಗೆ ಬಂದಿದ್ದು ಫಸ್ಟ್ ಇಯರ್ ನಾವು ನ್ಯೂ ಇಯರ್ಗೆ ವಾಪಸ್ ನಮ್ಮೂರಿಗೇ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದೊಂಥರ ಚೆನ್ನಾಗಿತ್ತು. ಯಾಕಂತಂದರೆ ಅವರೆಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಸಡನ್ ಬಂದಿದ್ದು
ಇಲ್ಲಿ ಅಡ್ಜಸ್ಟು ಮತ್ತು ನ್ಯೂ ಇಯರ್ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಎಲ್ಲರ ಜೊತೆ ನಾವು ಪ್ಲ್ಯಾನಿಂಗಲ್ಲಿ ಮಾಡಿದ್ವಿ. ಇನ್ನು ಲಾಸ್ಟ್ ಇಯರ್ ಯಾವುದೇ ನ್ಯೂ ಇಯರ್ ಏನು ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿಲ್ಲ. ನಾರ್ಮಲ್ ಒಂದು ಚಿಕ್ಕ ಪುಟಾಣಿ ಕೇಕ್ ತಂದು ಕಟ್ ಮಾಡಿದ್ವಿ ಅಷ್ಟನ್ನೇ. ಅದನ್ನು ಬಿಟ್ಟರೆ ಈ ಇಯರ್ ತುಂಬಾ ಸ್ಪೆಷಲ್. ಎಲ್ಲರೂ ತುಂಬಾ ಹ್ಯಾಪಿಯಾಗಿದ್ದಾರೆ. ವಿಶು ಅವನಿಗೆ ಬೇರೆ ಕೆಲಸ ಇತ್ತು ಅಂತ ಅವನು ಹೋದ, ಹಾಗಾಗಿ ಅವನೊಬ್ಬ ಮಿಸ್ ಇಲ್ಲಿ. ಅದನ್ನು ಬಿಟ್ಟರೆ ಡ್ಯಾಡಿ ಮಮ್ಮಿ ಎಲ್ಲರೂ ರೆಡಿ ಆಗಿದ್ದರು. ನಾನು ಆಮೇಲೆ ತೋರಿಸ್ತೀನಿ. ಇನ್ನು ಇವ್ರದ್ದೇ ಡ್ಯಾನ್ಸ್ ಇನ್ನೂ ಮುಗ್ದಿಲ್ಲ. ಒಳ್ಳೆ ಸಾಂಗ್ ಹಾಕ್ಬಿಟ್ಟಿದ್ರಲ್ಲ, ಹಾಗಾಗಿ ಫುಲ್ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಬುಜ್ಜಿಗಂತೂ ಎನರ್ಜಿ ಹೈ ಲೆವೆಲಲ್ಲೇ ಇತ್ತು. ಅವ್ನಿಗೆ ಈ ಥರ ಸೆಲೆಬ್ರೇಷನ್ನು ಪಾರ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಅವ್ನು ತುಂಬ ಲೈಕ್ ಮಾಡ್ತಾನೆ ಈ ಥರ ಎಂಜಾಯ್ ಮಾಡೋದ್ರಲ್ಲಿ. ಸೊ ನಾವು ಅಷ್ಟೇ ಅವ್ನಿಗೇನು ಅಷ್ಟು ರೆಸ್ಟ್ರಿಕ್ಷನ್ ಮಾಡೋದಿಲ್ಲ ಅದು ಇದು ಅಂತ. ಮಕ್ಕಳು ಈ ಥರ ಖುಷಿಯಾಗಿರ್ತಾರೆ ಅಂತಂದರೆ ನಮಗೂ ಖುಷಿನೇ ಅಲ್ವಾ. ಸೊ ಹಾಗಾಗಿ ಅವ್ನು ಹ್ಯಾಪಿನೇ, ನಮಗೂ ಹ್ಯಾಪಿ. ಸೊ ಅವನೊಂದು ಕೋಕಾ ಕೋಲಾ ತೆಗೆಸ್ಕೊಂಡಿದ್ದ, ಅದನ್ನು ತಗೊಂಡು ಇಟ್ಕೊಂಡು ನಾನು ಪಾರ್ಟಿ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದ. ಏನೋ ಒಂಥರ ಚೆನ್ನಾಗಿತ್ತು. ಈಗ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ. ಒಬ್ಬೊಬ್ಬರೇ ಮಮ್ಮಿ ಬಂದರು, ಇನ್ನು ಡ್ಯಾಡಿ ಬಂದಿಲ್ಲ. ಅವ್ರು ಬಂದಮೇಲೆ ಇವತ್ತಿನ ಊಟ ರೆಡಿ ಆಗುತ್ತೆ. ಸ್ವಲ್ಪ ಹಾಗೆ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಗೊಂಡು ಇವತ್ತಿನ ಊಟನ ಮುಗಿಸ್ಬೇಕು. ಸೊ ಏನಿಲ್ಲ, ಮೆನು ಬಂದು ಫಸ್ಟು ಫಿಶ್ ಕಬಾಬ್ನ ಮಾಡಿದ್ವಿ ಅಲ್ವಾ. ಫಿಶ್ ಕಬಾಬ್ ಜೊತೆ ಒಂದು ಸ್ವಲ್ಪ ಹಾಗೆ ಜ್ಯೂಸು ಎಲ್ಲ ತಗೊಂಡು ಎಂಜಾಯ್ ಮಾಡಿಕೊಂಡು ಇವಾಗ ಕುಡಿತಾ ಇದ್ವಿ. ಚೆನ್ನಾಗಿತ್ತು ಒಂಥರ. ಅದು ಒಂಥರ ಬುಜ್ಜಿ ಮುಂದೆ ಕೂತ್ಕೊಂಡು ನೀನು ಚಿಯರ್ಸ್ ಮಾಡೋಣ ಅಂತ ಹೇಳ್ತಿದ್ದ. ಸೊ ಓಕೆ ಅಂತ ಅಂದ್ಬಿಟ್ಟು ಈಗ ಚಿಯರ್ಸ್ ಮಾಡೋಣ ಅಂದ್ರೂ ಅವ್ನು ಎತ್ಕೊಂಡು ಆಲ್ರೆಡಿ ಕುಡಿಯೋಕೆ ಹೋಗ್ತಾ ಇದ್ದ. ಅದು ಬೇಡ ಬುಜ್ಜಿ, ಇದು ನಿಂದೇನೆ ಕುಡಿ ಅಂತ ಅಂದ್ರೂ ನಾನು ಸ್ಮೆಲ್ ನೋಡ್ತೀನಿ ಹೆಂಗಿದೆ, ಇದು ಆರೆಂಜ್ ಥರ ಇದೆಯಾ ಇಲ್ಲ ಬೇರೆ ಥರ ಇದೆಯಾ ಅಂದ್ಕೊಂಡೆಲ್ಲ ಕಾಮಿಡಿ ಮಾಡ್ತಾ ಇದ್ದ. ಅದೆಲ್ಲ ಆದಮೇಲೆ ಇವಾಗ ನಾವು ಪಾರ್ಟಿನ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಫುಲ್ ಸಾಂಗ್ಸ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಅಂತಂದರೆ ನಮಗೇನೋ ಒಂಥರ ಹಾಕಿ ಸಾಂಗ್ಸ್ ಎಲ್ಲ ನಮಗೋಸ್ಕರನೇ ಪಾರ್ಟಿಗೋಸ್ಕರನೇ ಇದೆಯೇನೋ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು. ಮಮ್ಮಿ ಆ ಕಡೆ ಹೋಗಿ ವೀಡಿಯೋ ಮಾಡ್ತಾಯಿದ್ರು, ಹಾಗಾಗಿ ಅವ್ರು ಮಿಸ್ ಆದರು. ನೀವು ಬನ್ನಿ ಜಾಯ್ನ್ ಆಗಿ, ನಂದ್ರಲ್ಲಿ ವೀಡಿಯೋ ಆಗ್ತಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರೆದೆ. ಸೊ ಅವರು ಬಂದರು ಅಲ್ವಾ, ಒಟ್ಟಿಗೆ ಚಿಯರ್ಸ್ ಮಾಡಿ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಈ ಥರ ಎಂಜಾಯ್ ಮಾಡೋದು ತುಂಬಾ ಕಮ್ಮಿ. ಟೈಮ್ ಸಿಕ್ಕಿದಾಗ ಮಾಡ್ತಾಯಿದ್ವಿ ಅಂತಂದರೆ ಏನೋ ಒಂಥರ ಹ್ಯಾಪಿ. ಸೊ ನಮ್ಮನೇಲಂತೂ ಈ ಥರ ಸೆಲೆಬ್ರೇಟ್ ಮಾಡಿದ್ವಿಯಪ್ಪ ನ್ಯೂ ಇಯರ್ನ ಫ್ಯಾಮಿಲಿ ಎಲ್ಲ ಸೇರಿ. ಇನ್ನು ಪಾರ್ಟಿ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬೋದಿತ್ತು, ಬಟ್ ಬೇಡ ಅಂತ ಹೋಗಲಿಲ್ಲ. ಬುಜ್ಜಿನಂತೂ ಎಲ್ಲ ಕಡೆ ಕರ್ಕೊಂಡು ಹೋಗಲೇಬೇಕು ಅಲ್ವಾ. ಸೊ ಬೇಡ, ಅದ್ರ ಬದಲು ಮನೆಯಲ್ಲೇ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಸೆಲೆಬ್ರೇಟ್ನ ಮಾಡ್ತಾಯಿದ್ವಿ. ಅದು ಸುನೀಲಿದ್ದಾರೆ ಅಂತಂದರೆ ಫ್ಯಾಮಿಲಿ ಬಿಟ್ಟು ಹೊರಗಡೆ ಪಾರ್ಟಿ ಎಲ್ಲ ಮಾಡೋದಷ್ಟು ಚೆನ್ನಾಗಿರಲ್ಲ. ಅಂದರೆ ಈ ಥರ ಖುಷಿ, ಈ ಥರ ಎಂಜಾಯ್ಮೆಂಟ್ ಸಿಗಲ್ಲ ಅಂತ ಅಂದ್ಬಿಟ್ಟು ನಾವು ಹೀಗೆ ಪ್ಲ್ಯಾನ್ ಮಾಡಿದ್ವಿ. ಇದೇ ಚೆನ್ನಾಗಿದೆ ಅಲ್ವಾ. ಸೊ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದು ತುಂಬಾ ಪ್ರೀಷಿಯಸ್ ಮೂಮೆಂಟ್ ಇವರು. ಸೊ ಹಾಗಾಗಿ ಇದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ನಮ್ಮನೆ ಅಂತೂ ಇವತ್ತು ಫುಲ್ ನಾನ್ ವೆಜ್ ಪಾರ್ಟಿ ಸಖತ್ತಾಗಿತ್ತು. ಇದಾದಮೇಲೆ ನೈಟ್ 12 ನಿದ್ದೆ ಮಾಡಿಲ್ಲ ಅಪ್ಪ ಮಗ ಇಬ್ಬರೂ. ಹಾಗೆ ನಾನು ಮಮ್ಮಿ. ಡ್ಯಾಡಿ ಹೋಗಿ ಮಲ್ಕೊಬಿಟ್ರು, ಅವರು ಪಾಪ ಕೆಲಸಕ್ಕೆಲ್ಲ ಹೋಗಬೇಕು ನಾಳೆ ಅಂದ್ಬಿಟ್ಟು. ಅವ್ರಿಗೇನು ನಾವು ಡಿಸ್ಟರ್ಬ್ ಮಾಡಲಿಲ್ಲ. ಇನ್ನು ಮಮ್ಮಿ ವೀಡಿಯೋ ಮಾಡ್ತಾಯಿದ್ರು, ನಾನು ಬುಜ್ಜಿ ಹಾಗೆ ಸುನೀಲ್ ಎಲ್ಲ ಕೇಕ್ ಕಟ್ ಮಾಡೋಣ ಅಂತ ಬಂದ್ವಿ. ಚೆನ್ನಾಗಿತ್ತು. ನ್ಯೂ ಇಯರ್ ಕೇಕ್ ಇಲ್ಲ ಅಂತಂದರೆ ಏನೋ ಒಂಥರ ನ್ಯೂ ಇಯರ್ ಕಂಪ್ಲೀಟೇ ಅಂತ ಅನಿಸಲ್ಲ. ಹಾಗಾಗಿ ಕೇಕ್ ಕೂಡ ಕಟ್ ಮಾಡ್ತಾಯಿದ್ವಿ. ಬುಜ್ಜಿ ಅದು ಸ್ಪಾರ್ಕಲ್ಲೆಲ್ಲ ಹಚ್ಚಿದ್ವಲ್ಲ, ಹಾಗಾಗಿ ಎದುರ್ಕೊಂಡು ನಿಂತಿದ್ದಾನೆ. ಸೊ ಪಾಸ್ಟ್ 2024ನ ಬಿಟ್ಟು ಇವಾಗ ಬರ್ತಾರೋ 2025ನ ವೆಲ್ಕಮ್ ಮಾಡೋಣ. ನಿಮ್ಮ ಪಾಸ್ಟ್ ಏನೇ ಆಗಿರಲಿ, ಕಹಿ ಘಟನೆ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ನೋವಾಗೋ ರೀತಿ ಯಾವುದೇ ರೀತಿ ಕೆಲಸಗಳಾಗಿರ್ಬೋದು, ಇನ್ನು ಮುಂಬರುವ ದಿನಗಳಲ್ಲಿ 2025ಅಲ್ಲಿ ಎಲ್ಲ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ. ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ನಿಮ್ಮ ಲೈಫಲ್ಲಿ ಏನೂ ಆಗಿಲ್ಲ, ತುಂಬಾ ಬೇಜಾರಾಗಿದೆ 2024 ಅಂತಂದರೆ, ಈಗ ಬಂದಿರೋದು 2025ಅಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ. ಆ್ಯಂಡ್ ಇದು ನನ್ನ 2025 ಮೊದಲನೇ ವಿಡಿಯೋ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ ಮೆಮೊರೇಬಲ್ ಆಗಿತ್ತು ಅಂತ ಹೇಳ್ಬೋದು. ನ್ಯೂ ಇಯರು ಫ್ಯಾಮಿಲಿ ಜೊತೆ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಈ ಮೂಮೆಂಟ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಮೇಜರ್ ಮಿಸ್ಸಿಂಗ್ ಅಂತಂದರೆ ಸುನೀಲನೇ. ಅವರು ಯಾವ ಫಂಕ್ಷನ್ಗಿರಬೇಕು, ಯಾವ ಸೆಲೆಬ್ರೇಷನ್ಗಿರಬೇಕು ಆ ಟೈಮಲ್ಲಿ ಇರೋಲ್ಲ, ಇನ್ನು ಬೇರೆ ಟೈಮಲ್ಲಿ ಎಲ್ಲ ಟೈಮಲ್ಲೂ ಇರ್ತಾರೆ. ಆವಾಗ ನಮಗೆ ಈ ಥರ ಸಿಚುವೇಷನಲ್ಲಿ ಏನೇ ಸೆಲೆಬ್ರೇಟ್ ಮಾಡೋದಕ್ಕೂ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ.
ಮನ್ಸಿಲ್ದಿರೋ ಮನ್ಸಲ್ಲಿ ಮಾಡಿರ್ತೀವಿ ಆದರೂ ಬೋರಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ದಿಸ್ ಟೈಮ್ ವೆರಿ ಹ್ಯಾಪಿ ಅಂತ ಹೇಳ್ಬೋದು. ಇದೇ ಖುಷಿ ಇಡೀ ಲೈಫ್ ಟೈಮ್ ಕ್ಯಾರಿ ಮಾಡಬೇಕು ಅನ್ನೋದು ನನ್ನ ಆಸೆ. ಇದು ಒಂದೇ ವರ್ಷ ಅಲ್ಲ, ಇನ್ಯಾವಾಗ್ಲೂ ಇದೇ ರೀತಿ ಹ್ಯಾಪಿಯಾಗಿರಬೇಕು. ಈ ಮೂಮೆಂಟ್ ಯಾವಾಗಲೂ ಕ್ಯಾರಿ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಾಯಿತು. ಸೊ ಶಾರ್ಪ್ 12 o'clock ಆಗಿದೆ. ನಾವಂತೂ ಕೇಕ್ ಎಲ್ಲ ಕಟ್ ಮಾಡಾಯಿತು ಆ್ಯಂಡ್ ಫುಲ್ ಪಟಾಕಿ ಹೊಡಿತಾ ಇದ್ದಾರೆ ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲ. ಸ್ಕೂಲ್ ಫ್ರೆಂಡ್ಸ್ ಹ್ಯಾಪಿ ನ್ಯೂ ಇಯರ್. ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದಾರೆ ಪರಿಣಿತ ಒಬ್ಬ ಗುಡ್ ಕಣ ನೀನು. ಖುಷಿ ಮುಖ ಏನಿದು ಏನಿದು ಕೇಕ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸಾಕು ಫುಲ್ ಪಟಾಕಿ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಹ್ಯಾಪಿ 2025. ಬಿಲ್ಡಿಂಗ್ ಅಲ್ಲಿ ಎಲ್ಲರೆಲ್ಲ ಪಾರ್ಟಿ ಮಾಡಕ್ ಹೊಂಟೋಗಿದ್ದಾರೆ, ಒಬ್ರು ಪತ್ತನೇ ಇಲ್ಲ. ಎಲ್ಲ ಪಾರ್ಟಿ ಮಾಡ್ತಾ ಇದಾರೋ ಮಲಗಿದಾರೋ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ವಾ? ಓಕೆ